इस कार्यक्रम के पुण्यार्जक हैं आयोजक श्री नवग्रह तीर्थ क्षेत्र वरूर छब्बी तालुका हुबली जिला धारवाड़ कर्नाटक। ಕಾರ್ಯಕ್ರಮ ಎಷ್ಟೋ ದಿನಗಳಿಂದ ಸಂಕಲ್ಪ ಮಾಡಿ ಬಹುತೇಕ ಈ ವರ್ಷ ಉತ್ತರ ಭಾರತದಲ್ಲಿ ಪ್ರಯಾಗರಾಜದಲ್ಲಿರತಕ್ಕಂಥ ಕುಂಭಮೇಳ ಬಹಳ ದೊಡ್ಡದಂತ ತಿಳ್ಕೊಂಡು ಬಹಳ ಆಶ್ಚರ್ಯ ಆಗಿತ್ತು. ಅಲ್ಲಿ ಉತ್ತರ ಕಾಲದಲ್ಲಿ ದಕ್ಷಿಣಕ್ಕೇನದಲ್ಲ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಇದು ಒಂದು ಕುಂಭಮೇಳ. ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಗುಣಧನ ಮಹಾರಾಜರೇನಿದಲ್ಲ ಎಷ್ಟೋ ಎಲ್ಲ ಕಡೆ ಯತಿಗಳನ್ನು ಕರೆಸಿ ಮಹಾರಾಜರನ್ನು ಕರೆಸಿ ಅವರ ಒಂದು ದರ್ಶನ ಆಶೀರ್ವಾದ ನಮಗೆಲ್ಲ ಕೊಡಿಸ್ತಾ ಇದ್ದೀರಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಹುತೇಕ ಜಗತ್ತಿನಲ್ಲಿ ಬಹಳ ಎತ್ತರವಾಗಿ ಬಹಳ ಪೂಜ್ಯವಾಗಿರ್ತಕ್ಕಂಥ ವಸ್ತು ಯಾವುದಂದ್ರೆ ಗುರು ಅಂತ ತಿಳ್ಕೊಂಡು ಹೇಳಿಕೊಂಡಿಲ್ಲ. ಹಾಗೆ ಗುರುವಿನ ದರ್ಶನ ಆಯಿತು. ಗುರುವಿನ ಒಂದು ಸ್ಪರ್ಶ ಅವನ ನೋಟ ಅವನ ದರ್ಶನ ಆಯ್ತು ಅಂದ್ರೆ ನಮ್ಮ ಜೀವನ ಪಾವನ ಅಂತ. ಆ ರೀತಿಯೊಳಗೆ ಏನದಲ್ಲ ಇಂಥ ಒಂದು ನವಗ್ರಹ ತೀರ್ಥ ಈ ವರೂರ ಕ್ಷೇತ್ರ ಏನದಲ್ಲ ಇಂದಿನಿಂದ ಇದೊಂದು ಈ ನಾಡಿನೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರ ನಿರ್ಮಾಣ ಮಾಡ್ಲಿಕ್ಕೆ ಏನದಲ್ಲ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಗುಣದಾನಂದ ಮಹಾರಾಜನದಲ್ಲ ಬಹಳ ವರ್ಷ ತಪಸ್ಸು ಮಾಡ್ಯಾರ. ಅವರು ಬಹಳ ವರ್ಷ ತಪಸ್ಸು ಮಾಡಿ ಇಲ್ಲಿರ್ತಕ್ಕಂಥ ಈ ಗ್ರಾಮದಕ್ಕಂಥ ಅನೇಕ ಭಕ್ತರು ಕೂಡ ಇದಕ್ಕೆ ತನು ಮನ ಧನದಿಂದ ಸೇವೆ ಸಲ್ಲಿಸಿನದಲ್ಲ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಜೈನ ಯತಿಗಳ ಮತ್ತು ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ನಮಗೂ ಒಂದು ಗೌರವ ಮಾನ ಸನ್ಮಾನ ನೀಡಿದ್ದಕ್ಕಾಗಿ ಈ ಎಲ್ಲ ಟ್ರಸ್ಟ್ ಕಮಿಟಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿ ನಮನಗಳನ್ನು ಸಮರ್ಪಿಸುತ್ತಾ ಮುಂದೆ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ದಾಸೋಹ ಮಠ ಅಣಿಗೇರಿ ತಮ್ಮ ಮಂಗಲಾಶೀರ್ವಚನವನ್ನು ದಯಪಾಲಿಸಬೇಕಾಗಿ ವಿನಂತಿಸುತ್ತೇವೆ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಪ್ರತಸ್ಮರಣೀಯ ಆರಾಧ್ಯ ಗುರುದೇವರನ ಜಗತ್ತಿನ ಎಲ್ಲ ಸಂತ ಮಹಾತ್ಮ ಜ್ಞಾನಿ ಶಿವಯೋಗಿಗಳ ಸುಕ್ಷೇತ್ರ ಅಣ್ಣಿಗೇರಿಯ ದಾಸೋಹ ಮಹಾಮಠದ ಉಭಯ ಗುರುಗಳ ಅಡಿದಾವರಗಳಿಗೆ ಎನ್ನ ಮನೋಭಕ್ತಾಯಂಗಳಿಂದ ನಮಿಸಿ ಪುಣ್ಯಮಯ ಕ್ಷೇತ್ರ ನವಗ್ರಹ ತೀರ್ಥ ಸುಕ್ಷೇತ್ರ ವರೂರು ಈ ಪವಿತ್ರ ಪ್ರಾಂಗಣದಲ್ಲಿ ಕೈಗೊಂಡಿರುವ 10 ಹಲವಾರು ಕಾರ್ಯಕ್ರಮದ ಈ ಭವ್ಯ ವೇದಿಕೆ, ಈ ವೇದಿಕೆಯ ಪರಮಪಾವನ ಸಾನ್ನಿಧ್ಯ ಸ್ಥಾನದಲ್ಲಿ ಸುಖಾಸೀನರಾಗಿ ತಮ್ಮೆಲ್ಲರಿಗೂ ಈ ನಾಡಿನ ಸದ್ಭಕ್ತರಿಗೂ ಮಾರ್ಗದರ್ಶಕ ಪರಮ ಪೂಜ್ಯ ಗುಣಧರಾನಂದ ಮಹಾರಾಜರ ಆದಿಯಾಗಿ ವೇದಿಕೆಯ ಮೇಲಿರುವ ಸಮಸ್ತ ಪೂಜ್ಯಪಾದರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಭವ್ಯ ವೇದಿಕೆಯ ಮುಂಭಾಗದೊಳಗ ಆಸೀನರಾಗಿರುವ ಯಾವತ್ತೂ ಸದ್ಭಕ್ತ ಸ್ತೋಮವೇ, ಹಿರಿಯರೇ, ಧಾನಿಗಳೇ, ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಸಂಘಟನಾಕಾರರೇ, ಪತ್ರಿಕಾ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಸುಂದರವಾದ ವಾಕ್ಯದ ಪ್ರತಿಪಾದನೆ ಮಾಡ್ತಾರೆ. ಮಾನವ ಜನ್ಮದ ಮೂಲ ಉದ್ದೇಶ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದ್ದರು. ಆ ಪ್ರಶ್ನೆ ಮಾಡುವುದರೊಂದಿಗೆ ಉತ್ತರವೂ ಅವರೇ ನೀಡುತ್ತಾರೆ. ಈ ಜನ್ಮ ಇದು ಬಹಳ ಶ್ರೇಷ್ಠವಾದದ್ದು, ಇದು ಬಹಳಷ್ಟು ಪವಿತ್ರವಾದದ್ದು ಅಂತ ಕರೀತೀವಿ. ಮಾನವ ಜನ್ಮ, ಮಾನವ ಜನ್ಮದ ಮೂಲ ಉದ್ದೇಶ ಏನನ್ನ ಪಡೆಯುವುದಕ್ಕೆ ಬಂದದ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದರು. ತಳುವುದೇ ಮಾಳ್ಪುದಾವುದು, ಇದು ಪ್ರಶ್ನೆ. ತಳುವುದೇ ಮಾಳ್ಪುದಾವುದು ಪ್ರಶ್ನೆ ಮಾಡಿದರು. ಅದಕ್ಕೆ ಉತ್ತರನು ಅವರ ಕೊಟ್ಟರು. ಕಾರಣ, ಪ್ರಶ್ನೆ ಮಾಡಿ ಹಾಗೆ ಬಿಟ್ಟಿದ್ರೆ ನಮಗೇನೇನು ಬೇಕಾದನ್ನು ಉತ್ತರ ಬರ್ಕೊಂಡು ಹೋಗ್ತಿದ್ದೀವಿ ನಾವು. ತಳುವುದೇ ಮಾಳ್ಪುದಾವುದು ಅಂದ್ರೆ ತಡ ಮಾಡದೆ ಪಡ್ಕೋಬೇಕಾದದ್ದು ಯಾವುದು ಅಂತ ಪ್ರಶ್ನೆ ಮಾಡಿದರು.
ತಡ ಮಾಡಲಾರ್ದಂಗೆ ಪಡ್ಕೊಳ್ಳುವುದು ಯಾವುದು ಪ್ರಶ್ನೆ. ಈ ಪ್ರಶ್ನೆ ಇಷ್ಟ ಮಾಡಿ ಕೈ ಬಿಟ್ಟಿದ್ರು ಅಂದ್ರೆ ತಡ ಮಾಡಲಾರ್ದಂಗೆ ಮಾಡಿಕೊಳ್ಳುವ ಕಾರ್ಯ ಯಾವುದು ಅಂದ್ರೆ ಮದುವೆ ಅಂತ ಬರ್ಕೊಂತಿದ್ವಿ ನಾವು. ಬೇಡ ಮನಿ ಕಟ್ಟುವುದು, ಮದುವೆ ಮಾಡಿಕೊಳ್ಳೋದು, ಮಕ್ಕಳು ಹೆರುವುದು, ಹೀಗೆಲ್ಲ ಉತ್ತರಗಳನ್ನ ನಾವು ಬರ್ಕೋತಿದ್ವೇನೋ. ಅದಕ್ಕೆ ಅವರ ಉತ್ತರ ಕೊಟ್ಟರು, ತಳುವುದೇ ಮಾಳ್ಪುದಾವುದು ಅನ್ನುವ ಪ್ರಶ್ನೆ ಉತ್ತರ ಭವಹರಣ. ಈ ಜನನ ಮರಣ ಅಂತ ಏನು ಕರಿತೀವಿ, ಇದನ್ನ ಕತ್ತರಿಸಿಕೊಂಡು ಹೋಗುವುದು, ಇದಕ್ಕೆ ಭವಹರಣ ಅಂದ್ರು. ಭವಸಾಗರ ದಾಟುವುದು ಅಂದ್ರು, ಭವದ ಬಾಧೆಯನ್ನು ಕತ್ತರಿಸುವುದು ಅಂದ್ರು, ಭವದ ಬಾಧೆಯನ್ನು ನೀಗುವುದು ಅಂದ್ರು. ಅದಕ್ಕೆ ಹೇಳ್ತಾರ ನೋಡು, ಈ ಭೂಮಿಯ ಮೇಲೆ ಯಾರು ಜಾಣರು ಅನ್ನುವ ಪ್ರಶ್ನೆಗೆ ಶರಣರು ಉತ್ತರ ಕೊಡ್ತಾರೆ. ಬಹಳ ಸುಂದರವಾದ ಉತ್ತರ. ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಜಾಣ ಅಂದ್ರು. ಈ ಜನನ ಮರಣಗಳನ್ನ ಕತ್ತರಿಸಿಕೊಂಡು ಹೋಗುವಾತನೇ ಜಾಣ ಅಂತ ಕರೆದ್ರು. ಬಹುತೇಕ ಇದನ್ನ ಯಾಕೆ ಈ ವೇದಿಕೆ ಒಳಗೆ ಉಲ್ಲೇಖ ಮಾಡಾಕತ್ತೀನಿ ಅಂತಂದ್ರೆ, ಪೂಜ್ಯ ಗುಣಧರ ನಂದಿ ಮಹಾರಾಜರ ಮೂಲ ಕಾರ್ಯ ಏನು ಅಂತಂದ್ರೆ, ಇಲ್ಲಿ ನಂಬಿ ಬಂದ ಭಕ್ತರನ್ನ ಈ ಭವದ ಬಾಧೆಯಿಂದ ಬಿಡುಗಡೆ ಮಾಡುವುದು, ಭವಸಾಗರದ ಕಾರ್ಯವನ್ನ ಈ ನಾಡಿಗೆ ನೀಡುವಂತಹದ್ದು. ನಾವೆಲ್ಲರೂ ಬಂದಿವೆ ಇಲ್ಲಿ, ನಾವು ಆನಂದ ಸುಖ ಬಯಸಿ ಬಂದಿವೆ, ಏನೋ ದುಃಖ ಬಯಸಿ ಬಂದಿವೋ? ಯಾರ ದುಃಖ ಬೇಕು ಅಂತ ಬಂದವರು ಅದಿರೇನು ಇಲ್ಲಿ? ಅದಿರೇನು ಯಾರ? ಇಲ್ಲ. ಸುಖವನ್ನೇ ಬಯಸಿ ಬಂದೀರಿ, ಆನಂದ ಬೇಕು ಅನ್ನುವುದಕ್ಕೆ ಬಂದೀರಿ, ಸುಖ ಬೇಕು ಅಂತ ಬಂದೀರಿ. ಅದು ಅಂತಿಂತ ಸುಖ ಅಲ್ಲ, ಅನಂತ ದುಃಖಗಳ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತ ಕರೆದ್ರು. 1, 2, 3, 4 ಲೆಕ್ಕಣಿಕೆ ಮಾಡಲಿಲ್ಲ, ಅನಂತ ದುಃಖಗಳು. 1000 ಅಲ್ಲ, ಲಕ್ಷ ಅಲ್ಲ, ಲಕ್ಷದ ಮೇಲಿನ ಸ್ವರೂಪದ ಎಲ್ಲ ದುಃಖಗಳ ನಿವಾರಣೆಯಾಗಬೇಕು, ಆನಂದ ಪ್ರಾಪ್ತಿಯಾಗಬೇಕು ಅನ್ನುವ ಸ್ವರೂಪಕ್ಕೆ ಈ ಕಾರ್ಯಕ್ರಮ. ನಿಮ್ಮೆಲ್ಲರನ್ನ ಭವದ ಸ್ವರೂಪದಿಂದ ಬಿಡುಗಡೆ ಮಾಡುವುದು ಬಹುತೇಕ ಹೆಮ್ಮೆ ಅನಿಸ್ತದ. ಸುಮಾರು ವರ್ಷಗಳ ಕಾಲಾವಧಿಯೊಳಗ ವಿಶೇಷ ಕಾರ್ಯಕ್ರಮಗಳನ್ನು ನೀಡಿದ ಕ್ಷೇತ್ರ ಇದು. ಎಂತಹ ಸ್ವರೂಪದೊಳಗ ಕಾರ್ಯಕ್ರಮ ಕೈಗೊಳ್ಳುತ್ತು ಅಂತಂದ್ರೆ, ಬಹುತೇಕ ಹಿಂಗ ಮಾರ್ಗ ತೋರಿ ಈ ಮಾರ್ಗದೊಳಗೆ ಸಾಗಿದರೆ ಸಾಕು ಮೋಕ್ಷ ದೊರೆಯುತ್ತದ ಅನ್ನುವುದು ಅಷ್ಟೇ ಹೇಳಿಲ್ಲ. ಪ್ರತಿಯೊಬ್ಬ ಭಕ್ತರನ್ನ ಗುಣಧರ ನಂದಿ ಮಹಾರಾಜರು ಕೈ ಹಿಡುಕೊಂಡು ಅವರನ್ನ ಭವಸಾಗರ ದಾಟಿಸಿದ ಕ್ಷೇತ್ರ ಯಾವುದಾದ್ರೂ ಇದ್ರೆ ಈ ಭಾಗದೊಳಗೆ ನವಗ್ರಹ ತೀರ್ಥ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಒಪ್ಪಿಕೋಬಹುದು. ಅಂತಹ ಅಪರೂಪದ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮವನ್ನು ಕೈಗೊಂಡು ಈ ನಾಡಿನ ಭಕ್ತರ ಭವದ ಬಾಧೆಯನ್ನ ಕತ್ತರಿಸುವ ಕಾರ್ಯ. ಭೂಮಿ ಮೇಲೆ ಬಹಳ ಜನ ಮಹಾತ್ಮರದಾರಂತೆ, ಸಂತರದಾರಂತೆ. ಗುರುವಃ ಬಹು ಸಂತಿ ಶಿಷ್ಯ ವಿತಾಪಹಾರಕ. ಬಹಳ ಜನ ಭಕ್ತರದಾರ. ಯಾವ ಸ್ವರೂಪದೊಳಗದಾರ, ಯಾವ ಸ್ವರೂಪದೊಳಗೆ ಗುರುಗಳದಾರ ಅಂದ್ರೆ ಬಹಳ ಜನ ಗುರುಗಳದಾರ. ಶಿಷ್ಯ ವಿತ್ತಾಪಹಾರಕ, ವಿತ್ತ ಅಂದ್ರೆ ಸಂಪತ್ತು, ಸಂಪತ್ತು ಹರಣ ಮಾಡವರದಾರಂತ. ಈ ಭೂಮಿಯ ಮೇಲೆ ಬಹುಸಂಖ್ಯಾ ಗುರುವರರು ಭಕ್ತರ ವಿತ್ತವನ್ನ ಹರಣ ಮಾಡವರದಾರೆ. ಆದರೆ ಗುರುವಿನ ಸ್ವರೂಪ ಹೇಗಿರಬೇಕು, ಗುರುವಿನ ಕಾರ್ಯ ಹೇಗಿರಬೇಕು ಅಂದ್ರೆ ವಿತ್ತ ಹರಣ ಮಾಡುವುದಲ್ಲ, ಬದುಕಿನ ಚಿತ್ತ ಚಂಚಲತೆಯ ಚಿತ್ತವನ್ನು ಹರಣ ಮಾಡುವ ಕಾರ್ಯ ಈ ನಾಡಿನೊಳಗೆ ಗುಣಧರ ನಂದಿ ಮಹಾರಾಜರು ಮಾಡ್ತಾ ಬಂದ್ರು ಅನ್ನುವುದಕ್ಕೆ ಈ ಭವ್ಯ ವೇದಿಕೆ. ಇವತ್ತು ನಾವೆಲ್ಲರೂ ಸೇರಿವಿ ಅಂತಂದ್ರೆ ಎಲ್ಲದರ ಅರಿವಿಟ್ಟುಕೊಂಡು ಇಲ್ಲಿ ಆನಂದ ಪಡಿಬೇಕು, ಆನಂದದಿಂದ ಮೋಕ್ಷ ಹೊಂದಬೇಕು, ಅನಂತ ದುಃಖಗಳನ್ನು ಕಳ್ಕೋಬೇಕು ಅನ್ನುವುದಕ್ಕೆ ನಾವೆಲ್ಲರೂ ಸೇರಿವಿ. ಅಂತಹ ವಿಶೇಷವಾದ ಕಾರ್ಯಕ್ರಮ ಈ ನಾಡಿನೊಳಗೆ ನಡೀತಾ ಬಂತು. ಭಕ್ತ ಹೇಗೆ ಬದುಕಬೇಕು ಅಂತಂದ್ರೆ ವಿಶೇಷವಾದ ಭಕ್ತಿಯೊಂದಿಗೆ ಬದುಕು ಸಾಗಿಸಬೇಕಂತ. ಮೋಕ್ಷದ ಸ್ವರೂಪ ಭಕ್ತಿ ಯಾರ ಮೇಲೆ ಇಡಬೇಕು, ಯಾವ ಸ್ವರೂಪದ ಮೇಲೆ ಇಡಬೇಕು? ನಿಜಗೊಂಡ್ರೆ ಹೇಳ್ತಾರೆ, ಗುರುದೇವತೆಯೋಳ್ ಅನುರಾಗದಿಂದ ಹೂದೆ ನಿಜ ಭಕ್ತಿ ಅಂದ್ರು. ಗುರುವಿನ ಮೇಲೆ, ದೇವರ ಮೇಲೆ ಅತಿಯಾದ ಪ್ರೇಮ ಭಾವ ನೀವು ಇಟ್ಟೀರಿ. ಪ್ರೇಮ ಎಲ್ಲೆಲ್ಲಿ ಇಟ್ಟೀರಿ ಅಂತಂದ್ರೆ ಎಲ್ಲೆಲ್ಲಿ ಇಡಬಾರ್ದಾಗಿತ್ತು ಅಲ್ಲೆಲ್ಲಿ ಎಲ್ಲ ಪ್ರೇಮ ಇಟ್ಕೊಂಡು ಕುಂತೀರಿ. ಇಟ್ಟಿರೇನಿಲ್ಲ? ಭಕ್ತಿ ಪದದ ಅರ್ಥ ಗೊತ್ತದ ನಿಮಗೆ? ಭಕ್ತಿ ಅಂದ್ರೆ ಏನು? ಬಹಳ ಜನ ಹೇಳ್ತಿರ್ತಾರೆ, ಭಕ್ತಿ ಮಾಡಿ ಮುಕ್ತಿ ಪಡೀರಿ. ಭಕ್ತಿ ಪದದ ಅರ್ಥ ಏನು? ಭಕ್ತಿ ನಾರದ ಸೂತ್ರದೊಳಗೆ ಉಲ್ಲೇಖ ಮಾಡಿದ್ರು, ಪರಮ ಪ್ರೇಮ ಸ್ವರೂಪ ಭಕ್ತಿ ಅಂತ ಕರೆದ್ರು. ಪ್ರೇಮದ ಸ್ವರೂಪವೇ, ಪರಮ ಪ್ರೇಮದ ಸ್ವರೂಪವೇ ಭಕ್ತಿ ಅನ್ನುವ ತಾತ್ಪರ್ಯ. ಭಕ್ತಿಯ ಮೂಲ ಅರ್ಥವೇನು ಅಂತಂದ್ರೆ ಬಹುತೇಕ ಪ್ರೇಮದ ಸ್ವರೂಪ ಅಂತ ಕರೆದ್ರು. ಹಲವಾರು ಉದಾಹರಣೆಗಳದಾವ, ಕೊಡುವುದು ಬೇಡ, ಸಮಯದ ಭಾವ. ಬಹಳಷ್ಟು ಸ್ವರೂಪದೊಳಗೆ ಭಕ್ತಿಗೆ ಉಲ್ಲೇಖ ಮಾಡಿದ್ರು, ಅದು ಪ್ರೇಮದ ಸ್ವರೂಪ. ಯಾವ್ಯಾವುದು ಸ್ವರೂಪದೊಳಗೆ ಪ್ರೇಮ ಉಲ್ಲೇಖ ಆಗೈತಿ?
ಪ್ರೇಮ ಎಲ್ಲಿ ಇರಿಸಿದ್ರೆ ಏನಾಗ್ತದೆ ಅಂದ್ರೆ, ಒಂದು ಸಣ್ಣ ಉದಾಹರಣೆ. ನಮ್ಮೆಲ್ಲರ ಪ್ರೇಮ ಸತಿಯ ಮೇಲೆ ಇಟ್ರೆ ಅದಕ್ಕೆ ಮೋಹ ಅಂತ ಕರೆಸ್ಕೊಳ್ತದೆ. ನಮ್ಮಗಳ ಪ್ರೇಮ, ನೀವಿಟ್ಟಿರುವ ಪ್ರೇಮ ಸತಿಯ ಮೇಲೆ ಇಟ್ರೆ, ಹೆಂಡತಿಯ ಮೇಲೆ ಇಟ್ರೆ ಅದು ಮೋಹ ಅಂತ ಕರೆಸ್ಕೊಳ್ತದೆ. ಅದ ಪ್ರೇಮವನ್ನ ಮಕ್ಕಳ ಮೇಲೆ ಇಟ್ರೆ ಅದಕ್ಕೆ ಮಮಕಾರ ಅಂತ ಕರೆಸ್ಕೊಳ್ತದೆ. ಅದ ಪ್ರೇಮವನ್ನು ಸಂಪತ್ತಿನ ಮೇಲೆ ಇಟ್ರೆ, ಭೌತಿಕ ಸಂಪತ್ತಿನ ಮೇಲೆ ಇಟ್ರೆ ಅದಕ್ಕೆ ಮೋಹ ಅಂತ ಕರೆಸ್ಕೊಳ್ತದೆ. ಅದ ಪ್ರೇಮವನ್ನ ಗುರುವಿನ ಮೇಲೆ, ದೇವರ ಮೇಲೆ, ಗುಣಧರ ನಂದಿ ಮಹಾರಾಜನ ಮೇಲೆ ಇಟ್ರೆ ಅದಕ್ಕೆ ಭಕ್ತಿ ಅಂತ ಕರೆಸ್ಕೊಳ್ತದೆ. ಅಂತಹ ಭಕ್ತಿಯನ್ನ ಎಲ್ಲಿ ಇಡಬೇಕು, ಆ ಪ್ರೇಮವನ್ನ ಅಲ್ಲಿ ಇರಿಸಿದಾಗ ಮಾತ್ರ ಭಕ್ತಿ ಅಂತ ಕರೆಸ್ಕೊಳ್ತದೆ. ಆ ಭಕ್ತಿಯಿಂದನ ಮುಕ್ತಿ ಎನ್ನುವಂಥದ್ದು. ಮುಕ್ತಿ ಅರ್ಥಾತ್ ಭವದ ಬಿಡುಗಡೆ. ಸಾಯುವುದು ನಿಶ್ಚಿತ, ಇಲ್ಲೆಲ್ಲರೂ ಸಾಯಬೇಕು. ನಾನು ಇಲ್ಲೇನು ಉಪದೇಶ ಮಾಡ್ತೀನಿ ಅಂದ್ರೆ, ನಾನು ಒಂದಿನ ಹೋಗೋದ, ಕುಂತಿ ಕೇಳಿದವ್ರು ನೀವು ಒಂದಿನ ಹೋಗೋದ. ಹೆಂಗ್ ಹೋಗಬೇಕು ಅಂದ್ರೆ ಮರಳಿ ಈ ಪುನರ್ಜನ್ಮಕ್ಕೆ ಬರಲಾರ್ದಂಗೆ ಹೋಗಬೇಕಂತ, ಅದಕ್ಕೆ ಮುಕ್ತಿ ಅಂತ ಕರೀತಾರೆ. ಪುನರ್ಜನ್ಮ ಅನ್ನುವ ಸ್ವರೂಪವನ್ನು ಕಾಣದೇ ಇರುವಂತಹ ವ್ಯವಸ್ಥೆಯೊಳಗೆ ಸಾಗೋದು ಮುಕ್ತಿ. ಅಂತಹ ಮುಕ್ತಿ ಎಲ್ಲಿ ದೊರೆಯುತ್ತದೆ ಅಂತಂದ್ರೆ, ಮತ್ತೊಮ್ಮೆ ಹೇಳ್ತೇನೆ, ಮಗದೊಮ್ಮೆ ಹೇಳ್ತೇನೆ, ಬಹುತೇಕ ಪೂಜ್ಯಪಾದರು ಅವರು ಕೈಗೊಂಡಿರುವ ಕಾರ್ಯ ಈ ಪುಣ್ಯಮಯ ತೀರ್ಥ ಇಲ್ಲಿ ಬಂದ್ರೆ ಸಾಕು, ನಾವೆಲ್ಲರೂ ಮೋಕ್ಷ ಹೊಂದುತ್ತೀವಿ ಅನ್ನುವುದು 100% ಸತ್ಯ ಅನ್ನುವಂಥದ್ದನ್ನು ಹೇಳಿ, ನಿಮ್ಮೆಲ್ಲರ ಭಕ್ತಿ ಈ ಪುಣ್ಯಮಯ ಕ್ಷೇತ್ರದೊಳಗೆ ಮುಕ್ತಿಗೆ ಅವಕಾಶ ಐತಿ ಎನ್ನುವಂಥದ್ದನ್ನು ತಿಳಿಪಡಿಸಿ, ಭವ್ಯ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಸ್ವರೂಪಕ್ಕೆ ತಮ್ಮೆಲ್ಲರ ಪ್ರೇಮ, ಭಕ್ತಿ ಇದನ್ನು ಒಳಗೂಡಿಕೊಂಡಿರುವಂತಹ ನಮ್ಮ ಗುಣಧರ ಮಂದಿ ಮಹಾರಾಜರ ಆದಿಯಾಗಿ ಎಲ್ಲರೂ ನಿಂತುಕೊಂಡು ಈ ಭವ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿ ಕೊಟ್ಟಿರಲ್ಲ. ಆ ಸದ್ಗುರುವಿನ ಕೃಪಾ ತಮ್ಮೆಲ್ಲರ ಮೇಲೆ ಇರಲಿ, ಆ ಜಿನೇಂದ್ರನ ಕೃಪಾ ತಮ್ಮೆಲ್ಲರ ಮೇಲೆ ಇರಲಿ ಎನ್ನುವಂಥದ್ದನ್ನು ತಿಳಿಪಡಿಸಿ ನನ್ನ 4 ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಓಂ ತತ್ಸತ್. ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿ ನಮನಗಳನ್ನ ಸಮರ್ಪಿಸುತ್ತಾ, ಇದೀಗ ಈ ವೇದಿಕೆಯಿಂದ ಫೀರ್ ಇ ತಾರೀಖ್ ಅಲ್ಲಂ ಸೈಯದ್ ಶಾ ಮೊಹಮ್ಮದ್ ಅಜರುದ್ದೀನ್ ಖಾದ್ರಿ ಅವರು ತಮ್ಮ ದಿವ್ಯ ಉಪಸ್ಥಿತಿಯನ್ನು ನಮಗೆ ನೀಡಿದ್ದಾರೆ. ಅವರು ತಮ್ಮ ಆಶೀರ್ವಚನವನ್ನು ನಮಗೆ ದಯಪಾಲಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತೇವೆ. अस्सलामु अलैकुम वरहमतुल्लाहि वबरकातुहू। नहमदुहु व नसल्ली अला रसूलिहिल करीम। अम्मा बाद फौज़ बिल्लाहि मिनश शैतानिर रजीम। बिस्मिल्लाहिर रहमानिर रहीम। इक़रा बिस्मि रब्बिकुमुल अकरमल लज़ी अल्लमा बिल क़लम अल्लमल इंसाना यअलम मा लम। ಇವತ್ತಿನ ದಿವಸ ಈ ಪುಣ್ಯ ಭೂಮಿನಲ್ಲಿ ಪರಮ ಪೂಜ್ಯ ರಾಷ್ಟ್ರ ಸನ್ನತ ಆಚಾರ್ಯ ಶ್ರೀ ಮಹಾರಾಜ್ ಅವರು ಈ ವೇದಿಕೆ ಮೇಲೆ ಕುಂತಿದ್ದು ಎಲ್ಲರೂ ಸ್ವಾಮೀಜಿಗಳು ಅವರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಎಲ್ಲ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಬಂದಿದ್ದವ್ರಿಗೆ, ಅಕ್ಕ ತಂಗಿಯವರಿಗೆ ನಾನು ಸಲಾಮ್ ಹೇಳಿ, ಈ ಶುದ್ಧ ಸಂದರ್ಭದಲ್ಲಿ ಇದು ಜನವರಿ ತನಕ ಇಲ್ಲಿ ನವಗ್ರಹ ತೀರ್ಥ ಕ್ಷೇತ್ರನಲ್ಲಿ ಇದು ಮಹಾ ಮಸ್ತಕ ಭೀಷಕ್ ಭಗವಾನ್ ಪರಮೇಶ್ವರನಾಥ್ ಜಿ ಇದು ಇನಾಗ್ರೇಷನ್ ಇದು ದೊಡ್ಡ ಏನು ಟವರ್ ಏನು ಇಂಗ್ಲಿಷ್ 100 ಎತ್ತರದ 405 ಎತ್ತರದ ಏನು ಇದು ಕಟ್ಟಿ ಇದು ಭಾಳ ಖುಷಿ ಆಗ್ತೈತಿ. ಇಂಥ ಜಗನ್ನಾಗ ನಮ್ಮ ಜೈನ ಧರ್ಮದಲ್ಲಿಂದ ಇದು ಏನು ಕಾರ್ಯಕ್ರಮ ಇಟ್ಕೊಂಡಾರ, ಇದಕ್ಕೆ ನನಗೆ ಕರೆದು ಸನ್ಮಾನ ಮಾಡಿದೆ. ಅದಕ್ಕೆ ನಾನು ಈ ಸ್ವಾಮೀಜಿಯವರ ಎಲ್ಲರದ ಧರ್ಮಗುರುದ ಎಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂಡ, ನಾನು ಒಂದು 2 ಮಾತನ್ನ ಹಿಂದಿನಾಗ ಮಾತಾಡ್ಬೇಕಂತ ನಮ್ಮ ತಲೆಯಾಗ ಬಂತು.
क्योंकि जैन धर्मगुरु के लोग, जैन में जो लोग हैं जो राजस्थान से आए हैं, इनकी एक खूबी ये रही है कि ये लोग जो है हिंदुस्तान में किसी भी जगह जाकर तिजारत करते हैं, बिजनेस करते हैं और लोगों के बीच में रहने की इनकी आदत है। हमें बड़ी खुशी होती है कि ये लोग जो है, क्योंकि हमारे पैगंबर सल्लल्लाहु अलैहि वसल्लम पे जब कुरान अल्लाह ने, भगवान ने जब उनको उतारा तो उसमें जो पहला शब्द था इक़रा बिस्मि रब्बिकुमुल अक्रमल लज़ी, यानी पढ़ो, यानी ओदरी एजुकेशन तो गोरी अंत मोहम्मद पैगंबरू अल्लाह ना ಹೇಳಿದ್ದು ಅದು ಕುರಾನ್ನಾಗ ಫಸ್ಟ್ ಶಬ್ದ ಬಂದಿದ್ದು ಇಖ್ರಾ। ನಾವು ನೋಡ್ತೀವಿ ಇಲ್ಲಿ ನಮ್ಮ स्वामीजी जैन स्वामीजी और यहाँ पे जो है उन्होंने जो कॉलेज कायम की है, इंजीनियरिंग हो या होम्योपैथिक हो या दूसरे जो उन्होंने एजुकेशन इदारे लाए हैं, इससे हमारे धारवाड़ जिला नहीं, पूरे कर्नाटक नहीं, पूरे हिंदुस्तान के लिए एक मिसाल है। इन्होंने जो कायम की है, इससे ना के हिंदू ले रहे हैं एजुकेशन, मुसलमान भी ले रहे हैं, जैन भी ले रहे हैं, बुद्धिस्ट भी ले रहे हैं, क्रिश्चियंस भी ले रहे हैं, दलित भी ले रहे हैं। इन्होंने जो इदारा कायम करने की वजह से जो हमारे इलाके को जो एजुकेशन में जो इदारों की कमी है, अभी ऐसे कई इदारे कायम करेंगे तो भी, क्योंकि पॉपुलेशन के हिसाब से अगर देखेंगे तो आबादी के हिसाब से देखेंगे तो इदारे कमी है। फिर भी अल्लाह का शुक्र है कि हमारे जैन धर्म गुरु जी जो है यहाँ खिदमत अंजाम दी है, ये 20 और 25 साल में इस इलाके का नक्शा ही उन्होंने बदल दिया है। क्योंकि हम भी जो है यहाँ से अक्सर आना जाना रोजाना रहता है, देखते रहते हैं कि उन्होंने खिदमत, बड़े अल्लाह का फजल है कि उन्होंने बड़ी खिदमत करी है। ये जो है किसी मजहब और भेदभाव का काम नहीं होता है, जहाँ भी तालीम दी जाती है तमाम मजहब के लोगों को, तमाम मानने वालों को यहाँ तालीम दी जाती है। मैं ऐसे मौके पर इनकी जो इंतजामिया कमेटी है, जो लोग भी यहाँ खिदमत अंजाम दे रहे हैं, उनको भी दिल की अमी गहराई से मुबारकबाद देता हूँ कि उन्होंने इतना कार्यक्रम जो है, ये जो है तकरीबन 15 जनवरी से अब आज तो 25 जनवरी है, कल आखिरी दिन होगा। इन्होंने जो खिदमत अंजाम दी है, जो यहाँ के लोग जो मैनेजमेंट कर रहे हैं, उनको भी मैं मुबारकबाद देता हूँ। और बिलखुसूस मैं स्वामी जी से, हमारे जैन धर्म गुरु को भी मैं मुबारकबाद देता हूँ। हेलो चेक, हेलो हेलो चेक चेक, हेलो हेलो चेक, हेलो ವೇದಿಕೆ ಮೇಲೆ ಪರಮಪೂಜ್ಯ ರಾಷ್ಟ್ರಪಿತ ಆಚಾರ್ಯ ಶ್ರೀ ಸಮಯ ಆಗಿದೆ ಮಹಾಮಸ್ತಕ ಅಭಿಷೇಕದ. ಈಗ ಸೂಚನಾವನ್ನ ಕೇಳ್ರಿ. ಈಗ 4 ಗಂಟೆ ತನಕ ಪೂಜೆ. ನಾಳೆ ಮಹಾಯಜ್ಞ ಮತ್ತು ಮಸ್ತಕಾಭಿಷೇಕ, ಇವತ್ತು ಕಾವ್ಯ ಸಮ್ಮೇಳನ, ನಾಳೆ ಸುದೀಪ್ ಅಂತ ಎಲ್ಲ ವಿವಿಧ ಪ್ರಕಾರ ಫಿಲಿಮಿ ದಂಡ ಬರ್ತಾ ಇದೆ. ಆಮೇಲೆ ಮುಂಜಾನೆ ಮಹಾಯಜ್ಞ ಇರುತ್ತದೆ. ತಾವೆಲ್ಲರೂ ಅದ್ರಾಗ ಹಾಜರಿರಬೇಕು. ಬನ್ನಿರಿ, ಮುಕ್ತಿಮಂದ್ರ ಸ್ವಾಮೀಜಿಯವರು ಮಾತನಾಡೋಣ. ನಮಸ್ತೆ ಸತೆ ವಿಶ್ವರೂಪಾತ್ಮಕಾಯ ನಮೋ ದ್ವೈತ ತತ್ವಾಯ ಮುಕ್ತಿಪ್ರದಾಯ ನಮೋ ಬ್ರಹ್ಮಣೆ ವ್ಯಾಪಿಣೆ ಶಾಶ್ವತಾಯ.
जियात् श्री रेणुकाचार्य शिवाचार्य शिखामणि यो वीरशैव सिद्धांतं स्थापयामास भूतले प्रसन्न रेणुको यत्र गंगाधर जगद्गुरुः संतोषस्तत्र सौभाग्यं सद्भक्ति ಜ್ಞಾನ ಸತ್ಕ್ರಿಯಾ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಸ್ಮರಿಸಿ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಭಗವತ್ಪಾದರನ್ನು ಸ್ಮರಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಮಹಾಮಂತ್ರವನ್ನು ನೆನೆಸಿಕೊಳ್ಳತಕ್ಕಂಥ ಈ ವರವೂರಿನ ನವಗ್ರಹ ಕ್ಷೇತ್ರದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸರ್ವಧರ್ಮ ಸಮನ್ವಯಾಚಾರ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಗುಣಧರ ನಂದಿ ಮಹಾರಾಜರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಸರಿಸಮಾನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸುಂದರ ಸಮಾರಂಭದಲ್ಲಿ ಇದುವರೆಗೂ ಕೂಡ ಮಾತನಾಡಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಸರ್ವಧರ್ಮ ಸಮನ್ವಯದ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯರಲ್ಲಿ ನಮಿಸಿ, ಈ ಒಂದು ಸುಂದರ ಸಮಾರಂಭದಲ್ಲಿ ಅನೇಕ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸಿಕೊಂಡು ಬಂದಿರತಕ್ಕಂಥ ಅನೇಕ ನಗರ ಗ್ರಾಮಗಳಿಂದ ಬಂದಿರತಕ್ಕಂಥ ಸದ್ವಿನಯ ಸಂಪನ್ನರು, ಗುರುಭಕ್ತಿ ನಿಷ್ಠಾವಂತರು, ಧರ್ಮಾಭಿಮಾನಿಗಳಾದ ಸಮಸ್ತ ಗಣ್ಯಮಾನ್ಯ ಸಜ್ಜನರೇ ಹಾಗೂ ವಾತ್ಸಲ್ಯ ಮೂರ್ತಿಗಳಾದ ತಾಯಿಂದರೇ, ಕಾರಣಂ ವಿನಾ ಕಾರ್ಯಂ ನ ಭವತಿ ಎಂಬ ಉಕ್ತಿಯಂತೆ ಏನೆಲ್ಲ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಒಂದು ಕಾರಣ, ಹಿನ್ನೆಲೆ ಇರಬೇಕು. ಆ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಪೂಜ್ಯರಾಗಿರ್ತಕ್ಕಂಥ ಗುಣಧರ ನಂದಿ ಮಹಾರಾಜರು ನವಗ್ರಹ ತೀರ್ಥದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಸಣ್ಣದಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಸುಮೇರು ಪರ್ವತ, ನಾವು ಇಲ್ಲೇ ಪಕ್ಕದ ಪಾಲಿಕೊಪ್ಪದಲ್ಲಿ ಹುಟ್ಟಿ ಲಕ್ಷ್ಮೇಶ್ವರ ಪಕ್ಕದಲ್ಲಿರ್ತಕ್ಕಂಥ ಮಂದಿರ ಕ್ಷೇತ್ರದ ಪಟ್ಟಾಧ್ಯಕ್ಷರಾಗಿ ಇವತ್ತಿನ ದಿವಸ ಇಲ್ಲಿ ಎಷ್ಟೋ ಸತಿ ನಾವು ತಿರುಗಾಡ್ತಿದ್ವಿ. ಇದೇ ಗ್ರಾಮದಲ್ಲಿ 3 ವರ್ಷ ನಾವು ಅಧ್ಯಯನವನ್ನು ಕೂಡ ಮಾಡಿದ್ವಿ. ಇವತ್ತು ಗುಣಧರ ನಂದಿ ಮಹಾರಾಜರು ಈ ಸ್ಥಾನವನ್ನು, ಈ ಕ್ಷೇತ್ರವನ್ನು ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಅವರ ಜೊತೆಯಾಗಿ ಕಾರ್ಯದಲ್ಲಿ ನಾವು ಅನೇಕ ವಿಧಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಜೈನ ಮಹಾಮುನಿಗಳಾದರೂ ಕೂಡ ಅವರಲ್ಲಿರ್ತಕ್ಕಂಥ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ, ನಮ್ಮ ಧರ್ಮದಲ್ಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ, ಇನ್ನೊಬ್ಬರಲ್ಲಿರ್ತಕ್ಕಂಥ ಸ್ನೇಹ, ಇವೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕೂಡ ಬರಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸುವುದಂತಂದ್ರೆ ಸಣ್ಣದಾಗಿರ್ತಕ್ಕಂಥ ಕೆಲಿಯಲ್ಲ. ಅವರ ಒಂದು ತಲೆ ಅಂತಂದ್ರೆ ಒಂದು ಕಂಪ್ಯೂಟರ್ ಇದ್ದಂಗೆ. ಗುಣಧರ ನಂದಿ ಮಹಾರಾಜರಂದ್ರೆ ಒಂದು ಕಂಪ್ಯೂಟರ್ ಇದ್ದಂಗೆ. ಎಲ್ಲ ಕಡೆನೂ ಅವರು ಕೈಯಾಡಿಸ್ತಾರೆ. ಅಲ್ಲೇನು ನಡೆದೈತಿ, ಇಲ್ಲೇನು ನಡೆದೈತಿ, ಪೂಜಾ ವ್ಯವಸ್ಥೆ ಏನು, ಬಂದಿರತಕ್ಕಂಥವರಿಗೆ ಊಟೋಪಚಾರ, ಆದರ ಆತಿಥ್ಯ, ಅತಿಥಿಗಳಿಗೆ ಸನ್ಮಾನ, ಇವೆಲ್ಲವನ್ನು ಕೂಡ ನೋಡಿಕೊಳ್ಳಬೇಕಾದ್ರೆ ಅವರ ಒಂದು ಹೃದಯ ವೈಶಾಲ್ಯತೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಅಂದು ನೋಡಿರ್ತಕ್ಕಂಥ ಸುಮಾರು 2003ನೇ ಇಸ್ವಿಯಿಂದನೂ ಕೂಡ ಶ್ರೀಗಳ ಜೊತೆಯಲ್ಲಿ ನಮ್ಮ ಸಂಬಂಧ
ಈ ಕ್ಷೇತ್ರ ನಿರ್ಮಾಣ ಆಗತಕ್ಕಂಥ ಸಂದರ್ಭದಲ್ಲಿ ಆವಾಗಲೂ ಕೂಡ ನಾವು ಇಲ್ಲಿದ್ವಿ. ಸಣ್ಣದಾದ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇವತ್ತು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಈಗಾಗಲೇ ನಮ್ಮ ಪೂಜ್ಯರು ಹೇಳಿದರು. ಉತ್ತರ ಭಾರತದಲ್ಲಿ ಕುಂಭಮೇಳ ನಡೆದರೆ ದಕ್ಷಿಣ ಭಾರತದಲ್ಲಿ ಈ ಧರ್ಮ ಪರಿಷತ್ತನ್ನು ನೋಡಿದರೆ ಇವತ್ತು ಗುಣಧರ ನಂದಿ ಮಹಾರಾಜರು ರಾಷ್ಟ್ರ ಸಂತರಲ್ಲಿ ಒಬ್ಬ ಮಹಾಂತರಾಗಿ ಮೆರೆಯತಕ್ಕಂಥದ್ದು. ಅವರ ಹೃದಯ ವೈಶಾಲ್ಯತೆಯನ್ನು ಎಲ್ಲ ಧರ್ಮದವರನ್ನು ಕೂಡ ಕರೆದುಕೊಂಡು ಇವತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಗಂಗಾಧರ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಿದ್ರು. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರೈಸ್ತ ಪೈಗಂಬರ ಹೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೇಳಿ ಎಲ್ಲ ಧರ್ಮದವರನ್ನ ಇವತ್ತು ವೀರಶೈವರಷ್ಟೇ ಅಲ್ಲ, ಮಹಮ್ಮದಿಯರಷ್ಟೇ ಅಲ್ಲ, ಜೈನ ಮತೀಯರಷ್ಟೇ ಅಲ್ಲ, ಇವತ್ತು ನಮ್ಮ ಮುಕ್ತಿ ಮಂದಿರ ಕ್ಷೇತ್ರದಲ್ಲಿ ಗಂಗಾಧರ ಗುರುಗಳು ಎಲ್ಲ ಮತಾಚಾರ್ಯರ ಬರೀ ಭಾವಚಿತ್ರಗಳನ್ನಷ್ಟೇ ಅಲ್ಲ, 3 ಅಡಿ ಎತ್ತರದ ಶಿಲಾಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಸರ್ವಧರ್ಮ ಸಮ್ಮೇಳನವನ್ನು ಮಾಡಿರ್ತಕ್ಕಂಥದ್ದನ್ನು ಅವತ್ತು ನಾವು ನೋಡಿದ್ವಿ. ಅವತ್ತು ನೋಡಿದ್ದನ್ನು ನೋಡಿದ್ರೆ ಇವತ್ತು ಆ ಕಾರ್ಯವನ್ನು ಗುಣಧರ ನಂದಿ ಮಹಾರಾಜರೇನೆ ಇದನ್ನು ನಡೆಸಿಕೊಂಡು ಬರ್ತಕ್ಕಂಥದ್ದು. ಬಹಳಷ್ಟು ವಿಶಾಲತೆ ಹೃದಯ ಎಂಬತಕ್ಕಂಥದ್ದು ನಮಗೆಲ್ಲ ಅರ್ಥವಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಸಣ್ಣದಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಎಷ್ಟೋ ನಾವೆಲ್ಲ ಕಷ್ಟಪಡ್ತೇವೆ. ಆದರೆ ಇವತ್ತು ನವಗ್ರಹ ತೀರ್ಥದಲ್ಲಿ ಅವರು ಮಾಡಿರ್ತಕ್ಕಂಥ ಧರ್ಮದ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ ಇದನ್ನು ನೋಡಿದಾಗ ನಿಜವಾಗಿಯೂ ಕೂಡ ಆ ಪರಮಾತ್ಮನ ಸ್ವರೂಪದಲ್ಲಿ ಇವತ್ತು ಗುಣಧರ ನಂದಿ ಮಹಾರಾಜರು ಬಂದಾರ ಅಂತಕ್ಕಂಥದ್ದನ್ನು ನೀವೆಲ್ಲ ತಿಳ್ಕೋಬೇಕು. ಅಂಥ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಪೂಜ್ಯರು ಇವತ್ತಿನ ದಿವಸ ಬಹಳಷ್ಟು ಸರ್ವಾಂಗ ಸುಂದರವಾಗಿ ಈ ಧರ್ಮಯಜ್ಞವನ್ನು ಎಲ್ಲ ಧರ್ಮದಲ್ಲಿನೂ ಕೂಡ ಮಾಡಿಕೊಂಡು ಏನು ಬರ್ತಾ ಇದ್ದಾರೆ, ಅವರವರ ಧರ್ಮಕ್ಕೆ ಬಂದಿರತಕ್ಕಂಥ ಏನು ವಿಧಿವಿಧಾನಗಳನ್ನು ಮಾಡಿಕೊಂಡು ಬರ್ತಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಅವರು ಕೂಡ ನಡೆಸಿಕೊಂಡು ಬರ್ತಕ್ಕಂಥದ್ದಾಗಿದೆ. ಅನೇಕ ಪೂಜ್ಯರು ದೂರದಿಂದ ಕಾಲು ನಡಿಗೆಯಿಂದ ಬಂದು ಇದನ್ನು ನೋಡಿ ಸಂತೋಷಪಟ್ಟು ಸಂತೃಪ್ತಿಯನ್ನು ಕೊಟ್ಟು ಬಂದಿರತಕ್ಕಂಥ ಎಲ್ಲ ಶಿಷ್ಯರಿಗೂ ಕೂಡ ಅವರ ಒಂದು ಅಮೃತಮಯವಾಗಿರ್ತಕ್ಕಂಥ ಆಶೀರ್ವಚನವನ್ನು ಏನು ನೀಡ್ತಾ ಇದ್ದಾರೆ ಅದು ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲ ಅವರಿದ್ದಲ್ಲಿಗೆ ಹೋಗಿ ಅವರ ದರ್ಶನ ಆಶೀರ್ವಾದವನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಗುಣಧರ ನಂದಿ ಮಹಾರಾಜರು ಅಂಥ ಪರಮ ಪೂಜ್ಯರನ್ನು ಇಲ್ಲಿ ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ನಿಜವಾಗಿಯೂ ಕೂಡ ಅವರ ಹೃದಯ ಬಹಳಷ್ಟು ಸವಿಸ್ತಾರವಾಗಿರ್ತಕ್ಕಂಥ ಒಂದು ಮನಸ್ಸನ್ನು ಇಟ್ಟುಕೊಂಡವರಾಗಿದ್ದಾರೆ. ಹೋದ ವರ್ಷ ನಾವು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಕ್ಷೇತ್ರದಲ್ಲಿ 3 ಕೋಟಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದಾಗ 3 ಲಕ್ಷ ರೂಪಾಯಿಗಳನ್ನು ಆಗ ವೇದಿಕೆ ಮ್ಯಾಗನ ಕೊಟ್ಟರವರು. ಎಂಥ ಒಂದು ಹೃದಯ, ಅಂಥ ಒಂದು ತಾಯ್ತನದ ಹೃದಯ. ಸ್ವಾಮಿಗಳ ನೀವು ಮಾಡೋ ಕಾರ್ಯದಲ್ಲಿ ನಮ್ಮದು ಅದಕ್ಕೆ ಮುಟ್ಲಿ ಅಂತೇಳಿ 3 ಲಕ್ಷ ರೂಪಾಯಿ ಚೆಕ್ ಆಗ ಬರೆದು ಕೊಟ್ಟರು. ಯಾಕಂದ್ರೆ ಇಂಥ ಒಂದು ಹೃದಯ ನಮ್ಮ ಗುಣಧರ ನಂದಿ ಮಹಾರಾಜರು. ಆಗಾಗ ನಾವು ಭೇಟಿ ಆಗ್ತಾ ಇರ್ತೇವೆ. 2003ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಅವರ ಒಡನಾಡಿಗಳಾಗಿ ಈ ಕ್ಷೇತ್ರದ ಸಂಬಂಧ ನಮ್ಮ ಜೊತೆಯಲ್ಲಿದೆ. ಅದಕ್ಕೋಸ್ಕರವಾಗಿ ಪರಮ ಪೂಜ್ಯರು ಮಾಡಿರ್ತಕ್ಕಂಥ ಈ ಕಾರ್ಯ ಇಷ್ಟೇ ಅಲ್ಲ, ಇದಕ್ಕಿಂತ ಕೂಡ ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಮಾಡತಕ್ಕಂಥ ಶಕ್ತಿಯನ್ನು ಭಗವಾನ್ ಎಲ್ಲ ಆಚಾರ್ಯರು ಕೂಡ 24 ತೀರ್ಥಂಕರು ಕೂಡ ಅವರಿಗೆ ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ. ಯಾಕಂದ್ರೆ ಅವ್ರಿಗೇನು ಇದೇನು ಹಣ ಬೇಕು ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಹಂಗೆ ಆಗೋದಿಲ್ಲ. ನಿಮ್ಮಂಥ ದಾನಿಗಳಿಂದ ಇಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಅಂಥ ದಾನಿಗಳು ಕೂಡ ಸೇರಿ ಆ ಕಾರ್ಯಕ್ರಮವನ್ನು ನಡೆಸಲಿ, ಅಂಥ ಶಕ್ತಿಯನ್ನು ಅವರಿಗೆ ಪರಮಾತ್ಮ ಅನುಗ್ರಹ ಮಾಡಲಿ ಅಂತೇಳಿ ಈ ಚಿಕ್ಕದಾಗಿರ್ತಕ್ಕಂಥ ಒಂದು ಸಂದೇಶಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಶಿವಂಭೂಯಾತ್. ನಮ್ಮ ಆಹ್ವಾನವನ್ನ ಮನ್ನಿಸಿ ತಮ್ಮ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿದಂತ ಡಾಕ್ಟರ್ ಜಗದ್ಗುರು ಶ್ರೀ ವಿಮಲ ರೇಣುಕವೀರ ಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀ ಮುಕ್ತಿ ಮಂದಿರ ಧರ್ಮಕ್ಷೇತ್ರ
ಎಲ್ಲ ಪೂಜ್ಯರ ಪರವಾಗಿ ತಮ್ಮ ಆಶೀರ್ವಚನವನ್ನ ದಯಪಾಲಿಸಿದ್ದಾರೆ. ಈ ಒಂದು ಸರ್ವಧರ್ಮ ಸಮನ್ವಯದ ಎಲ್ಲ ಪೂಜ್ಯರನ್ನ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಆಯೋಜಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನ ನೀಡಿದಂತ ಡಾಕ್ಟರ್ ರಾಜು ಕರಡಿ ಸರ್ ಅವರು ವಂದನಾರ್ಪಣೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕಾಗಿ ವಿನಂತಿಸುತ್ತೇವೆ. ನವಗ್ರಹ ಕ್ಷೇತ್ರಾಯ ನಮಃ. ಆಚಾರ್ಯ ಶ್ರೀ 108 ಕುಲದಂಡಿ ಮಹಾರಾಜರ ಆಹ್ವಾನದ ಮೇರೆಗೆ ಆಗಮಿಸಿರುವಂಥ ಈ ಒಂದು ಧರ್ಮ ಸಭೆಗೆ ಮೊದಲನೆಯದಾಗಿ ನಮ್ಮ ಬ್ಯಾಟಿ ಮರುಳಸಿದ ಶಿವಾಚಾರ್ಯ ಸ್ವಾಮಿಗಳಿಗೆ ತುಂಬ ಧನ್ಯವಾದಗಳು. ಹಾಗೂ ಅಣ್ಣಿಗೆರೆ ಶಿವಕುಮಾರ ಸ್ವಾಮಿಗಳು ದಾಸೋಮರದ ಇವರಿಗೂ ಸಹ ತುಂಬ ಧನ್ಯವಾದಗಳು. ಹಾಗೂ ನಾಗಾನಂದ ಸ್ವಾಮಿಗಳು ಬೆಂಗಳೂರಿಂದ ಆಗಮಿಸಿದ್ದಾರೆ, ಅವರಿಗೂ ಸಹ ತುಂಬ ಧನ್ಯವಾದಗಳು. ಹಾಗೂ ನಮ್ಮವರೇ ಅಂತ ತಿರುಮಲಕೊಪ್ಪದಂತ ದಾನಯ್ಯ ಸ್ವಾಮಿಗಳು, ಹಾಗೂ ನಮ್ಮ ಸುಳ್ಳದ ಪಂಚಕರ ಹಿರೇಮಠ ಸ್ವಾಮಿಗಳು, ಹಾಗೂ ನಮ್ಮ ತಾಜುದ್ದೀನ ಧರ್ಮಗುರುಗಳು ಮುಸ್ಲಿಂ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬ ಶೋಭೆ ತಂದಿದ್ದಾರೆ, ಅವರು ತುಂಬ ಧನ್ಯವಾದಗಳು ಹೇಳುತ್ತಾ, ಹಾಗೂ ನಮ್ಮ ಶಿರಕೋಳದಿಂದ ಆಗಮಿಸಿದ್ದಾರೆ ಶಿವಾಚಾರ್ಯ ಸ್ವಾಮಿಗಳಿಗೆ, ಹಾಗೂ ನಮ್ಮ ವೀರಶೈವ ಧರ್ಮದ ಅಧ್ಯಕ್ಷರಾದಂಥ ಮುಕ್ತಿ ಮಂದಿರ ವಿಮಲ ಸ್ವಾಮಿಗಳಿಗೂ ತುಂಬ ಧನ್ಯವಾದಗಳು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತರಾದ ಮಹಿಳೆಯರಿಗೆ ಎಲ್ಲರಿಗೂ ತುಂಬ ಸಮೇತ, ಹಾಗೂ ನಮ್ಮವರೇ ಅಂತ ಭಟ್ರಾಗ ಸ್ವಾಮಿ ಸೌರಭ ಸೇನ್ ಭಟ್ರಾಗ ಸ್ವಾಮೀಜಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತುಂಬ ಧನ್ಯವಾದ ಹೇಳುತ್ತಾ ಎಲ್ಲ ಸ್ವಾಮೀಜಿಗಳಿಗೆ ತುಂಬ ಧನ್ಯವಾದ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. हेलो चेक, हेलो हेलो चेक चेक, हेलो हेलो चेक, ವೇದಿಕೆ ಮೇಲೆ ರಾಷ್ಟ್ರ ಸುತ್ತ ಆಚಾರ್ಯ ಶ್ರೀ इस कार्यक्रम के पुण्यार्जक थे आयोजक श्री नवग्रह तीर्थ क्षेत्र वरूर 26 तालुका हुबली जिला धारवाड़ कर्नाटक।